ಇನ್ನು ಮಂಡ್ಯ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಮಂಡ್ಯದಲ್ಲಿ ಒಂದು ಜಮೀನಿಗೋಸ್ಕರ ದಲಿತ ವ್ಯಕ್ತಿಯನ್ನ ಏನಾದರೂ ಆ ಹಂತಕರು ಸುಟ್ಟಾಕ್ಬಿಟ್ರ ಹೀಗನ್ನುವಂತಹ ಅನುಮಾನ ಈ ಸ್ಟೋರಿ ನೋಡಿದ ಮೇಲೆ ನಿಮಗೆ ಮೂಡುತ್ತೆ. ಈ ಘಟನೆ ಆಗಿರೋದು ಮಂಡ್ಯದ KR ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ. 4 ಡೇಸ್ ಬ್ಯಾಕ್ 4 ದಿನಗಳ ಹಿಂದೆ ಈ ಘಟನೆ ನಡೆದಿರೋದು. ಆದರೆ ಸ್ವಲ್ಪ ಲೇಟಾಗಿ ಬೆಳಕಿಗೆ ಬರ್ತಾ ಇದೆ. ಕತ್ತರಘಟ್ಟ ಗ್ರಾಮದ 45 ವರ್ಷದ ಜಯಕುಮಾರ್ ಜೀವಂತವಾಗಿ ದಹನ ಮಾಡಲಾಗಿದೆ ಈತನನ್ನ ಅಂತ. ಕತ್ತರಘಟ್ಟ ಗ್ರಾಮದ ಅನಿಲ್ ಕುಮಾರ್ ವಿರುದ್ಧ ಕೊಲೆ ಆರೋಪ ಕೇಳಿ ಬರ್ತಾ ಇದೆ. ದಲಿತ ಸವರ್ಣೀಯ ಯುವಕರ ಮಧ್ಯೆ ಹಲವು ಬಾರಿ ಈ ಹಿಂದೆ ಗಲಾಟೆ ಆಗಿತ್ತು. ಹಾಗಾಗಿ ದಲಿತ ವ್ಯಕ್ತಿ ಜಯಕುಮಾರ್ನನ್ನ ಕೊಲೆ ಮಾಡಿರುವಂತಹ ಶಂಕೆಯನ್ನ ಮೇಲ್ನೋಟಕ್ಕೆ ಅವರ ಫ್ಯಾಮಿಲಿ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ KR ಪೇಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಮೃತನ ಕುಟುಂಬಸ್ಥರು. ಆದರೆ ಘಟನೆ ಆಗ್ತಾ ಇದ್ದಂತೆ ಆರೋಪಿ ಅನಿಲ್ ಕುಮಾರ್ ಎಸ್ಕೇಪ್ ಆಗಿದ್ದಾನೆ. ಆಮೇಲೆ ದೂರಿನಲ್ಲಿ ಕೊಲೆ ಅಂಥೇಳಿ ಉಲ್ಲೇಖ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕುಟುಂಬಸ್ಥರು. ಆದರೆ ಪೊಲೀಸರು ಇದು ಆತ್ಮಹತ್ಯೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೀಗನ್ನುವಂತಹ ಆರೋಪ ಅಥವಾ ಹೀಗನ್ನುವಂತಹ ಮಾತನ್ನು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮೃತರ ಫೋಟೋ ಗಮನಿಸ್ತಾ ಇದ್ದೀರಿ. ಜಯಕುಮಾರ್ ಅಂತ ಇವರೇ, 45 ವರ್ಷ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ದಲಿತ ಸವರ್ಣೀಯ ಯುವಕರ ಮಧ್ಯೆ ಗಲಾಟೆ ಆಗಿತ್ತಂತೆ. ಆಮೇಲೆ ಯಾವುದೋ ಜಮೀನಿನ ವಿಚಾರಕ್ಕೆ ಖ್ಯಾತೆ ತೆಗೆದು ಮಾತಿಗೆ ಮಾತು ಮಾಡಿದು ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತಂತೆ. ಆದರೆ ಈಗ ಜೀವಂತವಾಗಿ ಈ ಜಯಕುಮಾರ್ನನ್ನ ಸುಟ್ಟಾಕಲಾಗಿದೆ ಹೀಗನ್ನೋ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೇ ಆರೋಪ ಇಟ್ಕೊಂಡು ಕಂಪ್ಲೇಂಟ್ನಲ್ಲಿ ಕೊಲೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಕೊಟ್ಟ ನಂತರವೇ ಎಸ್ಕೇಪ್ ಆಗಿಬಿಡ್ತಾರೆ. ಯಾರ ಮೇಲೆ ಆರೋಪ ಮಾಡಲಾಗಿರುತ್ತೋ ಆತ, ಅಂದರೆ ಅನಿಲ್ ಕುಮಾರ್ ಅಂತ ಈ ಆರೋಪಿಯ ಹೆಸರು. ಈ ಅನಿಲ್ ಕುಮಾರು ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ, ಜೊತೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಪೊಲೀಸರು ಇದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತೇಳಿ ಉಲ್ಲೇಖ ಮಾಡ್ತಾ ಇದ್ದಾರಂತೆ. ಇನ್ನು ಪೆಟ್ರೋಲ್ ಹಾಕ್ಸೋಗ್ತೀನಿ, ನಾನು ಜಾಗ ಬಿಡೋಕ್ಕಿಲ್ಲ, ನಾನು ಮಂಡ್ಯ ಜೈಲಿಗೆಲ್ಲ ಹೋಗಿದ್ದು ಬಂದಿದ್ದೀನಿ ಅಂತೆಲ್ಲ ಬೆದರಿಕೆ ಆಗ್ತದೆ ಸರ್. ನಾನು ಹೊಲ್ದ ಹತ್ರಕ್ಕೆ ಹೋಗೋಷ್ಟೊಳಗೆ ನನ್ನ ಗಂಡನ ಕೊಲೆ ಮಾಡಿ ಸುಟ್ಟು ಹಾಕಿದೆ ಸರ್. ನಾನು ಹೋಗೋಷ್ಟೊಳಗೆ ಯಾರು ಅನಿಲೇ ಮಾಡಿದೆ. ನನ್ನ ಗಂಡಿಗೆ ಸಾವಿಗೆ ಅವನೇ ಮಾಡಿದೆ. ಅನಿಲ್ ಬಿಟ್ಟಿಲ್ಲ ಯಾರು ನನ್ನನ್ನು ಸುಟ್ಟು ಹಾಕ್ತೀನಿ. ಅದು ಅವತ್ತು ನಾನು ಅವಾಗ ಹೋಗಿರೋ ನನ್ನೂ ಮಾಡಿ ನನ್ನ ಕೆಲ್ಸಕ್ಕೆ ಬರೋಷ್ಟೊಳಗೆ ಹಂಗೆ ಮಾಡಿದೆ. ನನ್ನ ಗಂಡದ ಇನ್ನೂ ಪೆಟ್ರೋಲ್ ಹಾಕ್ಸೋಗ್ತೀನಿ, ನಾನು ಜಾಗ ಬಿಡೋಕ್ಕಿಲ್ಲ, ನಾನು ಮಂಡ್ಯ ಜೈಲಿಗೆಲ್ಲ ಹೋಗಿದ್ದು ಬಂದಿದ್ದೀನಿ ಅಂತೆಲ್ಲ ಬೆದರಿಕೆ ಆಗ್ತದೆ ಸರ್. ನಾನು ಹೊಲ್ದ ಹತ್ರಕ್ಕೆ ಹೋಗೋಷ್ಟೊಳಗೆ ನನ್ನ ಗಂಡನ ಕೊಲೆ ಮಾಡಿ ಸುಟ್ಟು ಹಾಕಿದೆ ಸರ್. ನಾನು ಹೋಗೋಷ್ಟೊಳಗೆ ಯಾರು ಅನಿಲೇ ಮಾಡಿದೆ. ನನ್ನ ಗಂಡಿಗೆ ಸಾವಿಗೆ ಅವನೇ ಮಾಡಿದೆ. ಅನಿಲ್ ಬಿಟ್ಟಿಲ್ಲ ಯಾರು ನನ್ನನ್ನು ಸುಟ್ಟು ಹಾಕ್ತೀನಿ. ಅದು ಅವತ್ತು ನಾನು ಅವಾಗ ಹೋಗಿರೋ ನನ್ನೂ ಮಾಡಿ ನನ್ನ ಕೆಲ್ಸಕ್ಕೆ ಬರೋಷ್ಟೊಳಗೆ ಹಂಗೆ ಮಾಡಿದೆ. ನನ್ನ ಗಂಡದ ಇನ್ನೂ ಪೆಟ್ರೋಲ್ ಹಾಕ್ಸೋಗ್ತೀನಿ, ನಾನು ಜಾಗ ಬಿಡೋಕ್ಕಿಲ್ಲ, ನಾನು ಮಂಡ್ಯ ಜೈಲಿಗೆಲ್ಲ ಹೋಗಿದ್ದು ಬಂದಿದ್ದೀನಿ ಅಂತೆಲ್ಲ ಬೆದರಿಕೆ ಆಗ್ತಿದ್ದಾನೆ. ಅವನು ಒಬ್ಬ ರೌಡಿ ಶೀಟರು ಮತ್ತು ಅವನ ಮೇಲೆ 3-4 ಕೇಸ್ಗಳು ದಾಖಲಾಗಿದೆ ಅಂತ ಮಾಹಿತಿ ಇದೆ. ಪೋಸ್ಕೋ ಅಪರಾಧದಲ್ಲಿ ಜೈಲಿಗೂ ಹೋಗಿ ಬಂದಿದ್ದಾನೆ ಅಂತ ಕೂಡ ಮಾಹಿತಿ ಇದೆ. ಇಷ್ಟೆಲ್ಲ ಕೆಟ್ಟ ಹಿನ್ನೆಲೆ ಇದ್ದರೂ ಕೂಡ, ರೌಡಿ ಶೀಟರ್ ಆಗಿದ್ರೂ ಕೂಡ ತಕ್ಷಣ ಆತನ ಮೇಲೆ ದೂರು ಬಂದ ತಕ್ಷಣ ಕ್ರಮ ಕೈಗೊಂಡಿದ್ರೆ ಸೊ ಜಯಕುಮಾರ್ ಅವರ ಜೀವ ಉಳಿತಾ ಇತ್ತು. ಈ ಪ್ರಕರಣದಲ್ಲಿ ಅನಿಲ್ ಕುಮಾರ್ ಎಷ್ಟು ತಪ್ಪಿತಸ್ಥನೋ, ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಗಂಭೀರವಾಗಿ ಪರಿಗಣಿಸದೇ ಇರತಕ್ಕಂಥ ಸ್ಥಳೀಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಥವಾ ಆ ಇಲಾಖೆಗೆ ಸಂಬಂಧಪಟ್ಟವರು ಕೂಡ ತಪ್ಪಿತಸ್ಥರೇ ಆಗಿದ್ದಾರೆ. ಸೊ ಇದು ಪೊಲೀಸರ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಕೊಲೆ. ಇದು ಆರೋಪಿ ಇದ್ದಾನೆ, ಅವನು ಒಬ್ಬ ರೌಡಿ ಶೀಟರು ಮತ್ತು ಅವನ ಮೇಲೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮನು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮನು, ಈ ಜಮೀನಿಗಾಗಿ ಮೊದಲಿಗೆ ಖ್ಯಾತಿ ತೆಗೆದಿದ್ದ ಅಥವಾ ಈ ಹಿನ್ನೆಲೆ ಅಂದರೆ ಬೇರೆ ಬೇರೆ ವಿಚಾರಕ್ಕೂ ಗಲಾಟೆ ಆಗಿ ಇದೊಂದು ಸಣ್ಣ ಕಾರಣ ಸಿಗ್ತಾ ಅಂತ ಹೇಳಿ, ಜೊತೆಗೆ ಪೊಲೀಸರೇನೋ ಆತ್ಮಹತ್ಯೆ ಇದು ಅಂತ ಹೇಳ್ತಾ ಇದ್ದಾರೆ. ಏನಿದು ಆಕ್ಚುಲ್ ಆಗಿ ಪ್ರಕರಣ ಅಂತ? ಏನು ಜಮೀನಿಗಾಗಿ ಒಂದು ದಲಿತ ಯುವಕ ಜಯಕುಮಾರ್ ಅನ್ನೋನು ಕಳೆದ 5 ದಿನಗಳ ಹಿಂದೆ ಒಂದು ಸಜೀವ ದಹನ ಆಗಿರುವಂತ ಶಂಕೆ ವ್ಯಕ್ತವಾಗಿದೆ. ಅದಲ್ದೇನೆ ಈಗೇನಾಗಿದೆ, ಅದೇ ಗ್ರಾಮದ ಯುವಕ ಅನಿಲ್ ಎಂಬುವರ ಮೇಲೆ ಆರೋಪಿಯಾಗಿ ಮತ್ತೆ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಏನಂತ ಅಂದ್ರೆ ಒಂದೇ ಜಮೀನು, ಆ ಒಂದೇ ಜಮೀನಿಗೆ ಏನು ಅನಿಲ್ ಅನ್ನೋ ಒಂದು ಆರೋಪಿ ಇದ್ದಾನೆ, ಅವನು ಹುಲ್ಲಿನ ಮೆದೆ ಹಾಕೊಂಡಿದ್ದ. ಇವರು ಹಲವು ಬಾರಿ ಅದು ನಮ್ದು ಜಾಗ ಅಂತ ಹೇಳಿದ್ರು ಕೂಡ ಅನಿಲ್ ಅನ್ನೋನು ಒಬ್ಬ ರೌಡಿ ಶೀಟರ್. ಆ ರೌಡಿ ಶೀಟರ್ ಇಲ್ಲ, ನಾನು ಇದು ನಂದು ಜಾಗ ಅಂತ ದಬ್ಬಾಳಿಕೆ ಮಾಡ್ತಿದ್ದ ಅಂತ ಏನು ಮೃತ ಜಯಕುಮಾರ್ ಸಾಯುವ ಹಿಂದಿನ ದಿನ KR ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದ್ದ. ಅವಾಗ ಪ್ರಾಥಮಿಕ ತನಿಖೆ ನಡೆಸಬೇಕಾಗಿತ್ತು. ಆದ್ರೆ ಅದಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನನ್ ಜಾಗ ಅಲ್ವಾ ಅಂತ ಹೋಗಿ ಅವನು ಏನು
ತೆರವು ಮಾಡಕ್ ಹೋಗಿದ್ದ, ಅಂದ್ರೆ ಮಟ್ಟ ಮಾಡ್ಸೋ ಅಂತ ಹೇಳ್ತಾರೆ, ಅದನ್ನ ಜಮೀನ ಮಟ್ಟ ಮಾಡಿಸೋ ಸಂದರ್ಭದಲ್ಲಿ ಅನಿಲ್ ಮತ್ತೆ ಮೃತ ಜಯಕುಮಾರ್ ನಡುವೆ ಜಗಳ ಉಂಟಾಗಿದೆ. ಜಗಳ ಉಂಟಾದ ನಂತರ ಏನು ಮೃತ ಜಯಕುಮಾರ್ ಅಲ್ಲೇ ಅಂದ್ರೆ ಸಜೀವ ದಹನವಾಗಿ ಸಾವನ್ನಪ್ಪಿರುವಂತ ಶಂಕೆ ವ್ಯಕ್ತವಾಗಿದೆ. ಅದಲ್ಲದೆ ಈ ಸಂಬಂಧಪಟ್ಟಂತೆ ಆ ಮೃತ ಪತ್ನಿ ಲಕ್ಷ್ಮಿ, ಜಯಕುಮಾರ್ ಲಕ್ಷ್ಮಿ ಹೋಗಿ ದೂರನ್ನು ದಾಖಲಿಸಿದ್ದಾರೆ. ದೂರು ದಾಖಲಿಸಿದ ಸಂದರ್ಭದಲ್ಲಿ ಪೊಲೀಸ್ನವರು ಇದು ದೂರು ಹೇಳಿದ್ರು ಕೂಡ, ಅಂದ್ರೆ ಪತ್ನಿ ಲಕ್ಷ್ಮಿ ಅವರು ಇದು ನನ್ನ ಗಂಡ ಸಾವಾಗಿದೆ, ಕೊಲೆ ನಮ್ಮೂರು ಗ್ರಾಮದ ಯುವಕನೇ ಕೂಡ ಕೊಲೆ ಮಾಡಿರೋದು ಅಂತ ಆರೋಪಿಸಿದ್ರು ಕೂಡ ಪೊಲೀಸರು ಕೂಡ ಇದು ಆತ್ಮಹತ್ಯೆ ಅಂತ ಪ್ರಕರಣ ದಾಖಲಿಸಿದೆ ಅಂತ ಕುಟುಂಬಸ್ಥ ಲಕ್ಷ್ಮಿ ಆರೋಪಿಸಿದ್ದಾರೆ. ಈಗೇನು ಈಗ ಮೃತ ಕುಟುಂಬ ಜಯಕುಮಾರ್ಗೆ ಏನು ದಲಿತ ಸಮುದಾಯದ ನಾಯಕರು, ಸ್ಥಳೀಯ ಜನಪ್ರತಿನಿಧಿಗಳು ದೌಡಾಯಿಸಿ ಅದರ ಸಾಂತ್ವನ ಹೇಳಕ್ಕಿದ್ದಾರೆ. ಏನು ಶರತ್, ಇದು ತನಿಖೆಯ ನಂತರ ಇದು ಬೆಳಕಿಗೆ ಎಸ್, ನೋಡೋಣ ಈ ಪ್ರಕರಣದಲ್ಲಿ ಮುಂದೆ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ಮನು ಡೀಟೇಲ್ಸ್ಗಾಗಿ.